ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೀವು ಯಾವ್ದಾದ್ರು ಕೊಡಿಸಿದ್ರೆ ಅಥವಾ ಹೇಳಿದ್ರೆ ಅಥವಾ ಅವ್ರಿಗೆ ಈ ಸಮಯಕ್ಕಿದೆ. ಆಮೇಲೆ ಸರ್ ರಾಜ್ಕುಮಾರ್ ಸರ್ ಮತ್ತೆ ಅಪ್ಪು ಸರ್ ಸಮಾಧಿಗೆ ಇದು ಮಾಡಿದ್ರಲ್ಲ, ರಾಜ್ಕುಮಾರ್ ಸರ್ ಅಪ್ಪು ಸರ್ ಸಮಾಧಿಗೆ ಹೋಗಿದ್ರಲ್ಲ, ಹಿಂದೇನಾದ್ರು ಮೆಮೊರೀಸ್ ಏನಾದ್ರು ಇತ್ತ ಸರ್? ಮೀಟ್ ಮಾಡಿದ್ದು ಅಪ್ಪು ಸರ್ನ ನೀವು ಆ ಥರ ಸೂಪರ್ ಒನ್ಸ್ KGF ಶೂಟಿಂಗ್ ಮೈಸೂರು ಇದ್ಮೇಲೆ ರ್ಯಾಡಿಸನ್ ಐ ಜಸ್ಟ್ ವೆಂಟ್ ಇನ್ ಸೈಡ್ ಜಿಮ್ ಅಂತ ನಾನು ಜಾಸ್ತಿ ಮಾಡೋಲ್ಲ, ಬಟ್ ವಾಕಿಂಗ್ ಟ್ರೆಡ್ಮಿಲ್ ಸಡನ್ಲಿ became ಅಪ್ಪು ಸರ್. I looked at him when I stopped. Sir, hello sir. How are you, sir? I was shocked. I don't know whether he knows me. Sir, you know me, huh? You are a very great actor, sir. Sir, manege bani sir for lunch. When he passed away, that never is there for me. Felt very bad. He invited me for lunch to his home without knowing me. That was his heart. That's what I felt when I went to Samadhi. ಅದೆಲ್ಲ ರಿಂಗ್ ಆಗ್ತಾನೆ ఆయన వచ్చారు and అక్కడ జిమ్ చేస్తున్నారు. To be frank, I thought doesn't know me, he's seriously doing gym. I can't suddenly go and say. So I went on a treadmill. He came. That's a memory, Appu sir. I didn't do this home. ಕ್ಯಾರೆಕ್ಟರ್ ಮಾಡಿದ್ವಿ, ಕೋರ್ಟ್ ಇದ್ರಲ್ಲಿ ಮಾಡಿದ್ವಿ. ಸೊ ಇಲ್ಲೂ ಮಾಡಿದ್ದೀರಾ? ಅಲ್ಲಿರೋ ಸೀರಿಯಸ್ ಇಲ್ಲಿರುತ್ತಾ ಅಥವಾ ಕಾಮಿಡಿ ಇರುತ್ತೆ? ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಇರುತ್ತಾ, ಹೆಂಗಿರುತ್ತೆ ಸರ್ ಆ್ಯಕ್ಚುಲಿ? ಇಲ್ಲಿ ಸೀರಿಯಸ್ ಇರುತ್ತೆ, ಯಾಕಂದರೆ ಸೀರಿಯಸ್ ಕಂಟೆಂಟು. ಅಲ್ಲಿ ಕಾಮಿಡಿ ಮಾಡಿದ್ರೆ ಪಿಕ್ಚರ್ ವೆಯ್ಟ್ ಬರಲ್ಲ. ಸೊ ಅಲ್ಲಿ ಆ ಪೋರ್ಷನ್ ಸೀರಿಯಸ್ ಆಗಿ, ಆ ಪೋರ್ಷನ್ ಸೀರಿಯಸ್ ಪೋರ್ಷನ್. ಸಾರ್ ಕಾಮಿಡಿ ಮಾಡ್ತಾರೆ, ಕೋರ್ಟ್ ಸೀನ್ ಕಾಮಿಡಿ ಅಂತ ಗ್ರಿಪ್ಪಿಂಗ್ ಪ್ರಾಬ್ಲಮ್ ಅಂದಿತ್ತು. ಸೀರಿಯಸ್ ಕೋರ್ಟ್ ಸೀನ್ಸ್. ಸರ್, ನಮ್ಮ ಕನ್ನಡದ ಹೀರೋಗಳ ಜೊತೆ ವರ್ಕ್ ಮಾಡುವಂತಹ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿದೆ ಅಂದರೆ ಎಷ್ಟು ಖುಷಿ ನೀವೇ ಹೇಳ್ತೀನಿ. ಯಶ್ ಸರ್ ಜೊತೆ ನಾನು ಹೇಳ್ತೀನಿ, ಈಸ್ ಆಲ್ಸೋ ಹಾಸ್ಪಿಟಾಲಿಟಿ. ಸರ್ ಬಿರಿಯಾನಿ, ಮೈ ಫ್ರೆಂಡ್ಸ್ ಹೋಟೆಲ್ ಬಿರಿಯಾನಿ, ಸೇಮ್ ಥಿಂಗ್. ಐ ಕಮ್ Komal sir, so many, every day is sending some food. That's what I'm telling Kannada people, the hospitality, Gaurava, the Abhimana, equally every from heart I'm telling you. They're very, they're so happy when they see me. Abhimanakku you can't get it. ತುಂಬ ಸಂತೋಷ. ಅದು ನಮಗೆ ಯಾಕೆ ಅಷ್ಟೊಂದು ಅಭಿಮಾನ ಅಂದರೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರು. ಆಮೇಲೆ ಅವ್ರ ಜೀನ್ಸಲ್ಲೇ ಇದೆ, ಅವ್ರ DNA ಅಲ್ಲೇ ಇದೆ. ಅವ್ರ ಫಾದರ್ ಬಂದು ಒನ್ ಆಫ್ ದ ಲೆಜೆಂಡ್ರಿ ಆ್ಯಕ್ಟರ್ ಇನ್ ಆಂಧ್ರ. ಅವ್ರಿಗೆ ಅವತ್ತಿನ ಕಾಲದಲ್ಲಿ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋ ಅವಕಾಶ ಇರಲಿಲ್ಲ, ಬಟ್ ಇವ್ರಿಗೆ ಅವಕಾಶ ಸಿಕ್ಕಿದೆ. ನನಗೆ ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟಲ್ಲಿ ಇರೋದು. ಥ್ಯಾಂಕ್ ಯು. ವಿ ಆರ್ ಟ್ರೂಲಿ ಬ್ಲೆಸ್ಡ್. ಐ ಆಮ್ ರಿಯಲಿ ಹ್ಯಾಪಿ, ವೆರಿ ಹ್ಯಾಪಿ. KGF ಅಲ್ಲಿ ನೋಡಿದ್ವಿ, ಅದಾದ್ಮೇಲೆ ಮತ್ತೆ ಕನ್ನಡಕ್ಕೆ ಬಂದಿದ್ದೀರಾ. ಆಮೇಲೆ ಜೂನಿಯರ್ ಮಾಡಿದ್ರಿ. ಅದೇ ಲಾಯರ್ ಕ್ಯಾರೆಕ್ಟರ್ ಹೆಂಗಿದೆ ಸರ್? ತೆನಾಲಿಯಲ್ಲಿ ಹೆಂಗಿದೆ? ಕನ್ನಡಕ್ಕೆ ಬಂದು ಮಾಡ್ತಾರೆ. ಸೂಪರ್ ಆಗಿದೆ. ಎಕ್ಸೈಟ್ ಆಯಿತು ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ. ಆಮೇಲೆ ಕೋಮಲ್ ಸರ್ ಕಾಂಬಿನೇಷನ್ ಸೆನ್ಸೇಷನಲ್ ಸ್ಟಾರ್. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸಾರಿ, ಕನ್ನಡ ಟ್ರೈನ್ ಟು ಪರವಾಗಿಲ್ಲ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತೀವಿ ನಾನು ಕ್ಯಾರೆಕ್ಟರ್. ಸ್ವಲ್ಪ ಬ್ಯಾಲೆನ್ಸ್ ಇದೆಲ್ಲ ತುಂಬ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು, ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಇದು ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ, ಅಭಿಮಾನ, ಅದು ಎಂಡ್ಲೆಸ್, boundless love they show towards artists, and all people. I'm very happy for hospitality, for everything, and also my today ತುಂಬ ಅದೃಷ್ಟ ದಿನ. ಬಿಕಾಸ್ ಜನರಲಿ KGF ಆಗಿರ್ಬೋದು, ಜೂನಿಯರ್ ಆಗ್ಬೋದು, ಮೈಸೂರು ಮೈ ಫೇವ್ರೆಟ್ ಪ್ಲೇಸ್. ಬಟ್ ಟುಡೇ ಈ took me to ರಾಜ್ಕುಮಾರ್ ಸರ್ ಸಮಾಧಿ, ಅಪ್ಪು ಸರ್, ಅಮರೀಶ್ ಸರ್ ಸಮಾಧಿ, ಅಮ್ಮ ಸಮಾಧಿ. ವೆರಿ ಹ್ಯಾಪಿ ಫಾರ್ ದಟ್. Thank you so much, sir. And I should thank Komal sir for the opportunity. ಪ್ರೊಡ್ಯೂಸರ್, ಡೈರೆಕ್ಟರ್, ನನಗೆ ತುಂಬ ಸಂತೋಷ. ಸರ್
ಸೊ ನೀವೇ ಕೊಟ್ಟಿದ್ರಿ ಕನ್ನಡದಲ್ಲೇ ಹಾ, dubbing ಮಾಡಿ. ನಾನೇ ಡಬ್ಬಿಂಗ್ ಈ ಮಾಡ್ತೀನಿ. ಸಿನಿಮಾದಲ್ಲೂ ನಾನೇ ಮಾಡ್ತೀನಿ, ಜೂನಿಯರ್ ನಾನೇ ಮಾಡ್ತೀನಿ. ಸೊ ಅಂದ್ರೆ ಕನ್ನಡದಲ್ಲಿ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಸೊ ಕನ್ನಡನ ಕಲ್ತ್ಬಿಟ್ಟು ಡಬ್ಬಿಂಗ್ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ. ಲ್ಯಾಂಗ್ವೇಜ್ ಇಫ್ ಯು ಲರ್ನ್ ದ ಲ್ಯಾಂಗ್ವೇಜ್ ಯು ನೋ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್. ವಾ, ಸೊ ಫಸ್ಟ್ ಮೈ ಕಂಡೀಷನ್ ಐ ಶುಡ್ ಡಬ್. ಐ ವಿಲ್ ಡಬ್. ಒಂದು ಖುಷಿ ವಿಚಾರ, ಆಕ್ಚುಲಿ ನಾವು ಏನು ಹೇಳಿದ್ದೀವಿ, ಅವರಿಲ್ಲಿ ಎಲ್ಲೂ ಸೆಟ್ಟಲ್ಲಿ ತೆಲುಗು ಹೇಳಲಿಲ್ಲ. ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ಡೈಲಾಗ್ ಇದ್ರು ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಸೆಟ್ಟಲ್ಲೂ ಕನ್ನಡದಲ್ಲೇ ಹೇಳಿದ್ದಾರೆ. ಯಾವುದು ಟ್ರಾನ್ಸ್ಲೇಷನ್ ಯಾವುದೂ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಅಯ್ಯೋ, ನಮ್ಮ my honor. ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದ್ದಕ್ಕೆ. Sorry, so ನಮ್ಮ honored. ಕಡೆಯಿಂದ. I should thank Komal sir. He is so cooperative. ಹೌದು. Whatever dialogue I say, he gives the counter and so cooperative. ಇಲ್ಲ, ನಾನು ಕೋಮಲ್ ಸರ್ ಜೊತೆ ಫಸ್ಟ್ ಹೇಳಿದಾಗ ಸರ್, ಹಾ. ಅವರ ದೇವರು ಸೋ ಹ್ಯಾಪಿ. ಕೋಮಲ್ ಸರ್ ಸೋ ಹ್ಯಾಪಿ. ಸೂಪರ್ ಆಗಿರುತ್ತೆ ಕಾಂಬಿನೇಷನ್. Thank you. ತುಂಬಾ Hero ಖುಷಿ ಆಯ್ತು. accept ಮಾಡ್ಬೇಕಲ್ವಾ? ಆಕ್ಚುಲಿ ಸೋ ಸರ್ ಸರ್ ನೀವು ಹೇಗೆ ಇಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಕಲ್ತಿದ್ದು? ನೀವೇಂದ್ರೆ ಡೈಲಾಗ್ ಮಾಡ್ತೀನಿ, ನಾನು ಹೇಳ್ತೀನಿ. ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್ ಅದನ್ನ ಕಲಿಬೇಕು. ಬಟ್ ಅಷ್ಟು ಫೀಲ್ ಅಂದ್ರೆ ನಿಮ್ಗೆ ಬರೋದೇ ಇಲ್ಲ ಅನ್ನೋ ಥರ ಏನು ಅನ್ಸಲ್ಲ. ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಚೆನ್ನಾಗಿ Half ಮಾತಾಡ್ತೀವಿ. I can understand, but slowly I'm trying to. ಯಾರು ಈ ಶೂಟಿಂಗ್ ಆದಮೇಲೆ ಹೈದ್ರಾಬಾದ್ ಹೋಗ್ತೀನಿ, ಅಲ್ಲಿ ಯಾರು ಕನ್ನಡ ಮಾತಾಡೋಕ್ಕೆ ಯಾರಿಲ್ಲ, ಅದನ್ನು ಕಟ್ ಆಯಿತು. ಆಮೇಲೆ ಶೂಟಿಂಗ್ ಬಂದ್ಮೇಲೆ ಹೌ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್ಕಿಂದ ಹೆಂಗೆ ಸ್ಟಾರ್ಟ್ ಮಾಡೋದು? ಇದು ಕನ್ನಡ. ಯಾರು ಹೆಲ್ಪ್ ಮಾಡೋದು? After KGF, I dubbed in all languages. Then Prashant Nimsa said that you can't dub in Kannada. Kannada is difficult. Learn. Anta paka nantu sir. Okay sir, happy. I don't know. Then he said again, called and said, sir, you have to dub. I know you that feel, that soul. He asked. Then I started dubbing for KGF. Then I got interest. See, you should get an interest to learn. No? So then I felt it was very difficult, sir, to dub. Whole day, oh my God, Kannada is so difficult. ತೆಲುಗು ಕನ್ನಡ ನೋಡೋಕ್ಕೆ ಒಂದು ಥರ ಇರ್ತಾರೆ, ಮಾತಾಡ್ಮೇಲೆ ತಿಳಿಸ್ತೇನೆ, ಭಾಳ ಡಿಫ್ರೆನ್ಸ್ ಇದೆ. ಅದ್ರ ಮೇಲೆ ಮಾಡಬೇಕು. ಬರೀ ಕಾಮಿಡಿ ಒಳಗಡೆ ಸೀರಿಯಸ್ ಮ್ಯಾಟ್ರ್ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಸೀರಿಯಸ್ ಹೇಳಬೇಕು ಅಲ್ಲಿ ಸೀರಿಯಸ್ ಆಗಿ. ಕಾಮಿಡಿ ಫ್ಲೋ ಯು ಟೋಲ್ಡ್ ಮೀ ನೌ, ಇಟ್ಸ್ ಎ ಕಾಮಿಡಿ. ಆಕ್ಚುಲಿ ಕಾಮಿಡಿನೇ ಜಾಸ್ತಿ ಇರೋದು. 65% ಕಾಮಿಡಿನೇ ಇರೋದು ಸರ್. ಏನು ನಮಗೆಲ್ಲ ಆ್ಯಕ್ಚುಲಿ ನನಗೂ ಕೋಮಲ್ ಸರ್ನ ಅದರಲ್ಲೇ ತುಂಬ ನೋಡೋಕ್ಕೆ ಇಷ್ಟ. ಬಟ್ ಕೋಮಲ್ ಸರ್ನ ಇದು ಒಂದು ಆ್ಯಂಗಲ್ ನಾನು ಕೆಂಪವಾಡ ಅದರಲ್ಲೆಲ್ಲ ನೋಡಿದ್ವಿ. ಸೊ ಇಲ್ಲ, ಕೋಮಲ್ ಸರ್ ಎರಡೂ ಥರ ಮಾಡಿಸೋಣ ಒಂದೇ ಮೂವಿನಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಎರಡೂ ಬೇಕು ಅನ್ಸಿ. ನಾನು ಯಾವಾಗಲೂ ಯೋಚನೆ ಮಾಡೋದು ಸ್ವೀಟ್ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ, ಬರೀ ಕಾಮಿಡಿ ಎಂಟು ತನಕ. ಬಟ್ ಸ್ವಲ್ಪ ಖಾರನೂ ಇರಲಿ ಅಂತ. ಸೊ ಟೀಮ್ ಸೇರ್ಕೊಂಡಿದ್ದು ಹೆಂಗೆ ಅದು ಒಂದು ರೀತಿ ಆ್ಯಕ್ಚುಲಿ ನಾವು ಸುಮ್ಮನೆ ನಮಗೂ ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಕಾಲ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಫಸ್ಟು ನಾನು ಕತೆ ಹೇಳಿದಾಗ ಇಮಿಡಿಯೇಟ್ ಆಗಿ ದೇ ಸೆಡ್ ಓಕೆ. ಇಟ್ಸ್ ನಾಟ್ Immediate ಆಗಿ I said okay. After he gave me so many fake dialogues, I said, ಬೇಡ sir, ಇದು ಬೇಡ. ನಾನು ಸೊ ಸರ್ ಇಲ್ಲ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇರೋದು ಅಂದರೆ ಮೋರ್ ದ್ಯಾನ್ ಬೇರೆ ಏನೋ ಫೈನಾನ್ಷಿಯಲ್ ಏನೇ ಇದ್ರು ಅವರು ಅಷ್ಟು ಇದ್ರೂ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಡೈಲಾಗ್ ನೋಡಿದ ಮೇಲೂ ಇಲ್ಲ ನಾನು ಮಾಡ್ತೀನಿ ಇದು ಅಂತ ಅದು ಅವರೇ ಒಂದು ಇಂಟ್ರೆಸ್ಟ್. ಫಸ್ಟು ಕತೆ ಹೇಳಿದ ತಕ್ಷಣವೇ ಅದಕ್ಕೂ ತುಂಬ ಇಷ್ಟ ಆಯಿತು. ಇದು ಬೇರೆ ಥರದ್ದೇನೋ ಕತೆ. ಈ ಪೋಸ್ಟರ್ಗೆ ಪಡ್ಬೇಡ. ಹೌದು ಸರ್, ಆ್ಯಕ್ಚುಲಿ ಪೆನಾಲಿಟಿ LLB ಆ ಸ್ಕೂಟರ್ ಎಲ್ಲ ಆ ಫೋಟೋ ಮೈಸೂರು ಸೂಪರ್ ಫೋಟೋ. ಅದೇ ಹೇಳಿದ್ರು ಸರ್, ಆ್ಯಕ್ಚುಲಿ ತುಂಬ ಇಷ್ಟ, ಚೆನ್ನಾಗಿದೆ, ನಾನು ಮಾಡ್ತೀನಿ. ಇನ್ನೂ ನನಗೆ ಸೊ ಹಾಗಾಗಿ ಸ್ಟಾರ್ಟ್ ಆಯ್ತು ಅದು. ನಮಗೂ ಸ್ವಲ್ಪ ಡೌಟ್ ಇತ್ತು ಬರ್ತಾರೋ, ಯಾಕೆಂದ್ರೆ ನಮ್ಮದು ಬೇರೆ ಪ್ರೊಡಕ್ಷನ್ ಹೌಸ್ ಕಂಪೇರ್ ಮಾಡಿದ್ರೆ ನಮ್ಮದೇ ಆದ ಒಂದು ಲಿಮಿಟೇಷನ್ ಇದೆ. ಬಟ್ ಒಂದು ಭಯ ಆಯ್ತು. ಆದ್ರೂ ಸರ್ ಫಸ್ಟು ಟೈಮ್ ನಾವು ಅಪ್ರೋಚ್ ಮಾಡೋದು ದಿವಸನೇ ಹೇಳಿದ್ದು ನನಗೆ ಸಖತ್ ಖುಷಿ ಆಯಿತು. ಕೋಮಲ್ ಸರ್ಗೂ ನನ್ನ ಕತೆ ಹೇಳಿದಾಗ ಕೋಮಲ್ ಸರ್ ಅದೇ ಹೇಳಿದ್ರು, ಇಲ್ಲ ಮಾಡೋಣ, ಇದು ಚೆನ್ನಾಗಿದೆ, ನಾನು ಲಾಯರ್ ಪಾತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸರ್ ಅದೇ ಹೇಳಿದಾಗ ನನಗೆ ಆ್ಯಕ್ಚುಲಾಗಿ ತುಂಬ ಸಖತ್ ಖುಷಿ ಆಯಿತು. ಓವರಾಲ್ ನಾವು ಏನು ಎನರ್ಜಿ ಅಂತ ಸಿನಿಮಾ ಮಾಡೋದು ಅದು ನಮಗೆ ಟೂ ಬಿಗ್ ಪಿಲ್ಲರ್. ಸರ್, ರಮೇಶ್ ಸರ್ನ ಏನಾದರೂ ವಿಲನ್ ಶೇಡನ್ನು ನೋಡ್ಬೋದಾ ಸಿನಿಮಾದಲ್ಲಿ? ಅಂದರೆ ಅವರು ಬೇರೆ ಸಿನಿಮಾದಲ್ಲಿ ತುಂಬ ವಿಲನ್ ಮಾಡಿದ್ದಾರೆ, ಇಲ್ಲಿ ಈ ಸಿನಿಮಾದಲ್ಲಿ ವಿಲನ್ ಶೇಡ್ ಇಲ್ಲ, ಬೇರೆ ಥರನೇ ನೋಡ್ತೀರಾ. ವಿಲನ್ ಅಂತ ಹೇಳೋಕ್ಕಾಗಲ್ಲ, ಬೇರೆ ಥರ ನೋಡ್ತೀರಾ. ಲಾಯರ್ ಲಾಯರ್ ಆರ್ಗ್ಯುಮೆಂಟ್ಸ್ ಒಂದು ಕಡೆ ಒಂದು ಇದಿದೆ, ಆರ್ಗ್ಯುಮೆಂಟ್ಸ್ ಇರುತ್ತೆ ಅಷ್ಟೇ, ಬೇರೆ ಏನು ಇರಲ್ಲ.
ಒಂದು ಕೇಸ್ ಅಂತ ಹೇಳಿದ್ಮೇಲೆ ಒಬ್ರು ಫೇವರ್ ಆಗಿ ಆರ್ಗ್ಯೂ ಮಾಡ್ತಾರೆ, ಇನ್ನೊಬ್ರು ನಾನ್ ಫೇವರ್ ಆಗಿರ್ತಾರೆ ಅಷ್ಟೇ. ಬಡವರ ಪಕ್ಷ ಲಾಯರು ಬಿಲೋ ದ ಪಾವರ್ಟಿ ಲೈನ್ ಕ್ಲೈಂಟ್ ಕುಮಾರ್ ಸರ್ ನೀವು ಹೇಳಿ. ಸೊ ಈ ಥರ ಸೀರಿಯಸ್ ಪಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ ಮಾಡಿದ್ದೀರಾ ಮುಂಚೆನೋ, ಬಟ್ ಕಂಪ್ಲೀಟ್ ಸೀರಿಯಸ್ ಪಾತ್ರ ಇಲ್ಲ. ಈ ಸಿಚುವೇಶನ್ಗೆ, ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿ ಇರಬೇಕು ಕೋರ್ಟಲ್ಲಿ. ಆ್ಯಕ್ಚುಲಾಗಿ ನಮಗೆ ಇದನ್ನು ಹ್ಯೂಮರಸ್ ಆಗೂ ಮಾಡ್ಬೋದು, ಬಟ್ ಅದ್ರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟು. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ ಈ ಪಿಕ್ಚರಲ್ಲಿ ಇವ್ರು ತುಂಬ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು, ಅಡ್ವೊಕೇಟ್ ಕ್ಯಾರೆಕ್ಟ್ರು ಅದೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಈಗ ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳಷ್ಟು. ಇಲ್ಲೇ ಇದೆ ಶ್ರೀನಿವಾಸ್ ಅಂತ, ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 days ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಆದರೆ ಬೇರೆ ಕಡೆ ಎಲ್ಲ ಕೆಲಸ ಇದೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟಲ್ಲಿ. ಅಟ್ ಪ್ರೆಸೆಂಟ್ ಎಷ್ಟು ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್? ಒಂದು 20 days ಶೂಟಿಂಗ್ ಆಗಿದೆ. ಸೊ ಇನ್ನು ಅನದರ್ 25 days ಶೂಟಿಂಗ್. ನಿಮ್ಮ ಇದುವರೆಗೂ ಕಾಮಿಡಿ ಪಾತ್ರ ಜನ ಸಡನ್ನಾಗಿ ಸೀರಿಯಸ್ ಅಂತ ತಗೊಂತಾರೆ ಅಂತ ನಿಮಗೆ ಆ ಟೈಮ್? and also so after that junior, and this movie is so many dialogues. I said I can't do that. So many dialogues. You should I mean, no sir, you have to do. And it came out well. People accepted it. That's the happiest thing. ತುಂಬ ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ, ನಮ್ಮ ಪ್ರಾಜೆಕ್ಟ್ಗೋಸ್ಕರ ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ಡ್ಯೂಟಿ ಅಲ್ವಾ. ಬಟ್ ಸರು ನಾವೇನು ಡೈಲಾಗ್ ಕೊಟ್ಟಿದ್ದೀವಿ ಎಲ್ಲ ಕಲಿತು, ಯಾವುದನ್ನು ತೆಲುಗಲ್ಲಿ ಯಾವುದೂ ಹೇಳಿಲ್ಲ. ನಾನು ಒಂದು ಟೈಮಲ್ಲಿ ಹೇಳಿದೆ, ಸರ್ ನೀವು ತೆಲುಗಲ್ಲೇ ಹೇಳಿ, ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ That ಮಾಡ್ತೀವಿ should ಅಂತ. not be think. That's not respect for the language. So we have Prakash Raj sir, who is the inspiration source. Everyone, only in India, one and only actor Prakash Raj. Never say I don't know any language. He is the only actor who can express in any language. So he is a great inspiration source for any actor. So we have that inspiration from him. ಸರ್ ಕೋಮಲ್ ಸರ್ ಜೊತೆ ಆ್ಯಕ್ಟಿಂಗ್ ಮೇಜರ್ಲಿ ಅವರು ಕಾಮಿಡಿ ಸಿನಿಮಾಗಳಿಗೆ ಕಿಂಗ್ ಅಂತ ನಮ್ಮ ಕನ್ನಡದಲ್ಲಿ ಕರ್ಸ್ಕೊಂಡಿದ್ದಾರೆ. ಇದರಲ್ಲಿ ಸೀರಿಯಸ್ ಪಾತ್ರ ಮಾಡ್ತಾ ಇದ್ದಾರೆ, ಬಟ್ ಅವರ ಕಾಮಿಡಿ ಕಚಗಳು ಇದ್ದೇ ಇರುತ್ತೆ ಸಿನಿಮಾ ಔಟ್, ಸಿನಿಮಾ ಒಳಗಡೆ ಎಲ್ಲ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಈ ಕೋರ್ಟ್ ಸೀನ್ ಎಲ್ಲ ಸೀರಿಯಸ್ ಇತ್ತು ಸರ್. ಸಾರ್ ಸಿಂಪತಿಯಾಗಿ ಮಾತಾಡ್ತಾರೆ, ಅದು ತುಂಬ ಹಾರ್ಟ್ಗೆ ಟಚ್ ಆಗಿದೆ. ಆ್ಯಕ್ಟರ್, ನಾಟ್ ಎ ಕಾಮಿಡಿ ಆ್ಯಕ್ಟರ್. ಕಾಮಿಡಿ ಅವರು ಮಾಡ್ತಿದ್ದಾರೆ. ಬಟ್ ಹಿಯರ್ ಕೋರ್ಟ್ ಸೀನ್ ಯು ರಿಯಲಿ ಫೀಲ್, ಯು ಸಿಂಪತೈಸ್. The way he expresses, he moves, he humbly talks to the judge. Namage sympathy bandutte. The way, because this character is like that. When you see the movie, you will understand. Superb. Working with him, and he's so cooperative to his co-actors. Ego illa, illa. Very normal person. And very happy to writing super. ಥ್ಯಾಂಕ್ ಯು ಸರ್. ವರ್ಸಟೈಲ್ ಆಕ್ಟರ್ ಅಂತ ನಮ್ಗೆಲ್ರಿಗೂ ಗೊತ್ತು, ಆದ್ರೆ ಈ ಪಾತ್ರಕ್ಕೆ ಅವ್ರನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ? ಈಗ ಅದೊಂದು ರೀಸನ್ ಬಿಟ್ಟು ಬೇರೆ ಏನು ರೀಸನ್ ಇಲ್ಲ, ಅದು ನಾನು ಆ್ಯಕ್ಚುಲ್ ಆಗಿ ರೈಟಿಂಗ್ ಬರೆಯುವಾಗಲೇ ನನಗೆ ಒಂದೇನೋ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ. ಸೊ ಸರ್ ನಾನು ತುಂಬ ಸಿನಿಮಾ ನೋಡಿದ್ದೀನಿ. ನಾನು ಹೈದರಾಬಾದಲ್ಲಿ ಕೆಲಸ ಮಾಡಿದ್ದೀನಿ 3 ವರ್ಷ. ಸೊ ಹಾಗಾಗಿ ನನಗೂ ಸ್ವಲ್ಪ ತೆಲುಗು ಗೊತ್ತಿತ್ತು. ತುಂಬ ಸಿನಿಮಾ ನೋಡಿದ್ದೀನಿ ನಾನು ಸರ್ದು ತುಂಬ ವೇರಿಯೇಷನ್ ಪಾತ್ರಗಳು ನೋಡಿದ್ದೀನಿ ನಾನು. ಕೋಮಲ್ ಸರ್ದು ಹೇಗೆ ನೋಡಿದ್ವಿ, ಒಂದು ಸೀರಿಯಸ್ಸು ಕಾಮಿಡಿ. ಸರ್ದು ಅಷ್ಟೇ, ಕಾಮಿಡಿ ಫೇಸು ಇದೆ, ಸೀರಿಯಸ್ಸು ಇದೆ. ಆ್ಯಕ್ಚುಲಿ ಕಾಮಿಡಿನಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೀರಿಯಸ್ಸಲ್ಲೂ ತುಂಬ ಮಾಡ್ತಾರೆ. ಸೊ ನನಗೆಲ್ಲ ಕತೆ ಬರೆಯುವಾಗ ಕ್ಯಾರೆಕ್ಟರ್ಗಳು ಮಾಡ್ತಾ ಇರುವಾಗ ನನಗೆ ಸಡನ್ನಾಗಿ ಥಾಟ್ ಬಂದಿದ್ದು ರಮೇಶ್ ಸರ್. ಒಂದ್ಸರಿ ರಮೇಶ್ ಸರ್ ಅಂತ ಅನ್ಕೊಂಡ್ಮೇಲೆ ಇನ್ಫ್ಯಾಕ್ಟ್ ನಾನು ನೀರಜ್ಗೂ ಅದೇ ಹೇಳ್ತಾ ಇದ್ದೆ, ಇಲ್ಲ ನೀರಜ್ ಆಗಲ್ಲ, ಇದು ಇವ್ರ ಕೈಯಲ್ಲಿ ಮಾಡಿಸ್ಲೇಬೇಕು ಅಂತ. ಬಟ್ ನಮ್ಗೆ ನಿಜವಾಗ್ಲೂ ಗಾಡ್ ಗ್ರೇಸು ಲಕ್ಕಿಲಿ ಸರ್ ಫಸ್ಟ್ ಇದರಲ್ಲೇ ಒಪ್ಕೊಂಡು
ಇಲ್ಲ ಅಂದ್ರೆ ಒಪ್ಪಿಸ್ತಿದ್ವಿ. ವೆರಿ ಗುಡ್. ಐ ಶುಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ಸರ್ಗೆ ಅಸಿಸ್ಟೆಂಟ್ ಅಂತೆ ಕೋಮಲ್ ಸರ್ಗೆ. ಸೊ ಹೆಂಗಿರಿ ಸರ್ ರೋಲ್ ಎಲ್ಲ ಸಿನಿಮಾ? ನಿಮ್ ಚೆನ್ನಾಗಿ ನೋಡ್ಕೊಂತ ಇದ್ರೆ ಎಲ್ಲ ಚೆನ್ನಾಗಿ. ಸದ್ಯಕ್ಕೆ ಏನು ಮಾತಾಡಿಲ್ಲ ಇಲ್ಲ. ಬಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅದೊಂಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನೋ ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು, ಕಾಮಿಡಿ ಕಚಗುಳಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ. ಇವ್ರ ನೋಡಿದ್ರೆ ಕಾಮಿಡಿ ಬಂದು ಖುಷಿ ಆಗ್ತಾ ಇದೆ ಅಷ್ಟೇ. ಶೂಟಿಂಗ್ ಎಲ್ಲ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಸ್ಟಾರ್ ಕಾಸ್ಟನ್ನು ನೋಡ್ತಾ ಇದ್ದೀರಾ. ಇಟ್ಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ತುಂಬ ಕಲಿಯೋಕ್ಕಿದೆ. ನಾನು ಆ್ಯಕ್ಚುಲಿ ಸೈನ್ ಮಾಡೋದು ಮುಂಚೆನೇ ನನಗೆ ಅದೊಂದು ಐಡಿಯಾ ಇತ್ತು ದಟ್ ಐ ವಿಲ್ ಗೆಟ್ ಅ ಲಾಟ್ ಟು ಲರ್ನ್ ಇನ್ ದಿಸ್ ಫಿಲ್ಮ್ ಅಂತ. ಆ ಥರನೇ ಆಗ್ತಿದೆ. ಕೋಮಲ್ ಸರ್ ಮತ್ತು ರಾವ್ ಸರ್ನ ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬ ಕಲಿಯೋಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ರಾವ್ ಸರ್ ಜೊತೆ ನಿಮ್ಮದು ಕಾಂಬಿನೇಷನ್ ಅದನ್ನೇ ಸಿನಿಮಾಗೆ ನೋಡಿ. ಇವಾಗ ಒಂದೇ ಸೆಟ್ಟಲ್ಲಿ ಇದ್ದೀವಿ. ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವೆಶನ್ಸ್ ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಆಲ್. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಯಾರೋ ಟಿಪ್ಸ್ ತಗೊಳ್ತಾ ಇದ್ದೀರಾ ಸರ್ ಇಲ್ಲ ಆ್ಯಕ್ಟಿಂಗ್ ವೈಸ್? ಐ ಥಿಂಕ್ ಅವ್ರನ್ನ ಆ್ಯಸ್ ಎ ಸೈಡ್ ಇಬ್ಬರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಆವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇ ತುಂಬ ಎಲ್ಲ ಕಲಿಯಕ್ಕೆ ಸಿಗುತ್ತೆ. ಸೊ ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.